ಚಿಂಚೋಳಿ ಪಟ್ಟಣದ ವೀರೇಂದ್ರ ಪಾಟೀಲ ಶಾಲೆಯ ಜಾಗೀರದಾರ ಆವರಣದಲ್ಲಿ 893ನೇ ಬಸವ ಜಯಂತಿ ಕಲಬುರಗಿಯ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಯಿತು. ಮುಖಂಡರು ಸಸಿಗೆ ನೀರುಣಿಸುವ ಚಾಲನೆ ನೀಡಿದರು. ಪ್ರಾಸ್ತಾವಿಕವಾಗಿ ಬಿಜಿ ಪಾಟೀಲ್, ಬಿಆರ್ ಪಾಟೀಲ್, ಶರಣು ಮೋದಿ, ಸುಭಾಷ್ ರಾಠೋಡ್ ಮತ್ತು ಶರಣು ಪಾಟೀಲ್ ಮೊತಕಪಳ್ಳಿ ಮಾತನಾಡಿದರು. ಯಾರು ಕೆಳವರ್ಗದವ್ರನ್ನ ಬಸವಣ್ಣ ಎತ್ಕೊಂಡಿದ್ದ ಅಪ್ಕೊಂಡಿದ್ದ ಅವರನ್ನು ಹತ್ತಿರ ಸೇರ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಯಿತು ಮತ್ತು ಶಕ್ತಿ ಕಡಿಮೆ ಆಯಿತು. ಗೊತ್ತಿಲ್ಲ ಸಹೋದರರೇ, ನಮ್ಮ ಕ್ಷೇತ್ರದಲ್ಲಿ ಒಂದು ನಿಂಬರ್ಗ ಅಂತ ಹಳ್ಳಿ ಇದೆ. ದಲಿತರಿಗೂ ಮತ್ತು ಸವರ್ಣರಿಗೂ ಜಗಳ ಆಯ್ತು. ಬಹಳ ಮನಸ್ಸಿಗೆ ಬೇಜಾರಾಯ್ತು ನನಗೆ. ನಾನು ಒಬ್ಬನೇ ಹೋದೆ, ಇಡೀ ದಲಿತರ ಓಣಿಯಲ್ಲಿ ಮನೆಗೆ ಹೋದೆ. ಮನೆ ಹೋದಾಗ ನನಗೆ ನೋಡುದು ಅವ್ರ ಕೊಳ್ಳಲ್ಲಿ ಲಿಂಗ ಇದೆ, ವಿಭೂತಿ ಇದೆ, ಬಸವಣ್ಣನ ಫೋಟೋ ಹಾಕಿದ್ದಾರೆ, ಶರಣ ಬಸವೇಶ್ವರ ಫೋಟೋ ಹಾಕಿದ್ದಾರೆ. ಇಷ್ಟು ಪಾಪ ನಮ್ಮ ಪರವಾಗಿದ್ದಾಗ ನಾವು ಜೊತೆ ಕರ್ಕೊಂಡಿಲ್ಲ. ಇವತ್ತು ಕೂಡ ಅಸ್ಪೃಶ್ಯತೆ ಇದೆ, ನಾವು ಒಪ್ತೀನಿ. ಜಾತಿ ವ್ಯವಸ್ಥೆ ಇವತ್ತು ಕೂಡ ಇದೆ, ಮೇಳ ಭಾವನೆ ಇವತ್ತು ಕೂಡ ಇದೆ. ಇದನ್ನ ಹೊಡೆದಾಕ್ಬೇಕಾದ್ರೆ ಬಸವಣ್ಣ ಒಂದೇ ಪರಿಹಾರ. ಬಸವಣ್ಣ ಇದ್ರೆ ಮಾತ್ರ ಇದನ್ನ ನಮ್ಗ ಎಲ್ಲಾ ಕಡೆ ಒಂದ್ ಸಣ್ಣ ಸಿದ್ದರಾಮೇಶ್ವರ ಭವನ ಇತ್ತು, ಎಲ್ಲಾ ಭವನ ಇತ್ತು, ಸವಿತಾ ಸಮಾಜ ಭವನ ಇತ್ತು, ಚೌಡಯ್ಯನವ್ರ ಭವನ ಇತ್ತು. ಅದು ನಮ್ಮ ದುಡ್ದಾಗ ಒಂದು ಗುಂಟೆ ಜಾಗ ಕೊಡುವಂತ ಯಾರು ನಮ್ಮ ಸಮಾಜ ಎಲ್ಲೂ ಅಪ್ಲಿಕೇಶನ್ ಹಾಕಿಲ್ಲ, ಸರ್ಕಾರ ನಮ್ಗೆ ಕೊಟ್ಟಿಲ್ಲ. ಹಾಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡಿ ತಹಸೀಲ್ ಆಫೀಸ್ ಕಂಪೌಂಡ್ದಾಗ ಝಂಡಾ ಹೊಳಿ ನಮಗೆ ಜಾಗ ಕೊಡುವಂದಾಗ 1.5 ಎಕರೆ ಜಾಗ ನಮಗ್ ಕೊಡ್ತೀನಿ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು, DC ಅವರು, ತಹಸೀಲ್ದಾರ್ ಅವರು ಎಲ್ಲ ನಮಗೆ ಒಪ್ಪಿಕೊಂಡಿದ್ದಾರೆ. ಅದು ಒಂದು ಕಾನೂನು ಪ್ರಕ್ರಿಯೆಯಲ್ಲಿದೆ. ಮುಂಬರುವಂತ ದಿನಗಳಲ್ಲಿ ತಮ್ಮಲ್ಲಿ ಬಂದಾಗ ನಮಗೆ ಅದಿಷ್ಟು ಕೆಲಸ ಮಾಡಿಲ್ಲ, ಕ್ಯಾಬಿನೆಟ್ ನಾಗ ಅಪ್ರೂವ್ ಮಾಡ್ತಕ್ಕಂತ ಒಂದು ಪ್ರಯೋಗಕ್ಕೆ ಒಂದು ಕೆಲಸ ತಾವು ಮಾಡಿಕೊಡ್ಬೇಕು ಅನ್ನುವಂತ 1.5 ಎಕರೆ ಆಗ್ಯಾದ ಸರ್. ಇಲ್ಲಿಂದ ಎಲ್ಲ ಅಫಿಷಿಯಲ್ ಎಲ್ಲ ಮಾಡಿ RC ಆಫೀಸ್ನವ್ರ ಬಳಿ ಅದು ಪೆಂಡಿಂಗ್ ಇದೆ ಸರ್. ಕ್ಯಾಬಿನೆಟ್ ಎಲ್ಲಿ ಕೂಡ ದೇಣಿಗೆ ಸಂಗ್ರಹ ಮಾಡಲಾರದೆ ಜಿಲ್ಲಾ ಘಟಕದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಮತ್ತು ವಿವಿಧ ಸಂಘಟನೆಯ ಒಕ್ಕೂಟದ ಆಶ್ರಯದಲ್ಲಿ ಇವತ್ತು ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ಮೊದಲ ಅಧ್ಯಕ್ಷರು ಇವತ್ತು ಮಾನ್ಯ BR ಪಾಟೀಲ್ ಸಾಹೇಬರು, ಶರಣು ಪಾಟೀಲ್ ಸಾಹೇಬರು ಮತ್ತು ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಸೇರಿ MI ಪಾಟೀಲ್ ಅವರು ಹೋದ ವರ್ಷ ಅಧ್ಯಕ್ಷ ಮಾಡಿದ್ರು. ಆ ಒಂದು ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ಭುತವಾಗಿ ಬಸವ ಜಯಂತಿ ಆಚರಣೆ ಮಾಡಿ ಒಂದು ಸಂಘಟನೆ ಬಲ ತರುವಂತ ಕೆಲಸ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಶರಣಬಸಪ್ಪ ದರ್ಶನಾಪುರ ಅವರಾಗಿರ್ಬೋದು, BG ಪಾಟೀಲ್ ಅವರಾಗಿರ್ಬೋದು, ಅಮರನಾಥ್ ಪಾಟೀಲ್ ಅವರಾಗಿರ್ಬೋದು, ನಮೋಶ್ವರ